ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ವಿಡಿ35 ನ್ಯೂಸ್. ನಾನು ನಿಮ್ಮ ವಿಶ್ವ ಗಾಯಕ್ವಾಡ್. ವೀಕ್ಷಕರೇ, ಅಧಿಕಾರದ ಅರಿವಿಲ್ಲದ ವೈದ್ಯರು ಡಾಕ್ಟರ್ ನಾಗಪ್ಪ. ಏಕೆ ಹೇಳ್ತಿದ್ದೀನಂದ್ರೆ ವೀಕ್ಷಕರೇ, ಸುಮಾರು ಒಂದು ತಿಂಗಳಿನಿಂದ ನಾವು ಸಮುದಾಯ ಆರೋಗ್ಯ ಕೇಂದ್ರ ಮೊನ್ನೆ ಕೆಳಗೆ ಹೋಗಿದ್ದಾಗ ಅಲ್ಲಿನ ಸಮಸ್ಯೆ ಯಾವ ತರ ಇದೆ ಎಂಬುದನ್ನು ನಾವು ತಮ್ಮ ಎದುರುಗಡೆ ಇಟ್ಟಿದ್ದೇವೆ. ಆದರೂ ಸಹ ಇಷ್ಟು ಸುದ್ದಿ ಮಾಡಿದರೂ ಏನು ಪ್ರಯೋಜನ ಆಗ್ತಾ ಇಲ್ಲ. ಏಕೆ? ಅವ್ರು ಸೀದಾನೇ ಹೇಳ್ತಾ ಇದ್ದಾರೆ, ನೀವು ಎಷ್ಟೇ ಸುದ್ದಿ ಮಾಡಿ ಏನೂ ಆಗಲ್ಲ ಅಂತ. ಏಕೆ? ಇವರಿಗೆ ಕುಮ್ಮಕ್ಕು ಯಾರು ಕೊಡ್ತಾ ಇದ್ದಾರಾ? ಏಕೆ ಇವರ ಮೇಲಧಿಕಾರಿ ಅಂದ್ರೆ DH ಅವರು ಏನ್ ಮಾಡ್ತಾ ಇದ್ದಾರೆ? ಮೊನ್ನೆ ಕೆಳಿ ಸಮುದಾಯ ಆರೋಗ್ಯ ಕೇಂದ್ರದ ಆಡಳಿತ ಅಧಿಕಾರಿ ಡಾಕ್ಟರ್ ನಾಗಪ್ಪ ಅವರು ಯಾವುದೇ ತರಹದ ಅಲ್ಲಿ ಕರ್ತವ್ಯ ವಹಿಸುವಲ್ಲಿ ವಿಫಲರಾಗಿರುತ್ತಾರೆ. ಏಕೆಂದ್ರೆ ಅಲ್ಲಿದ್ದ ಸಿಬ್ಬಂದಿಗಳು ಯಾರು ಅಥವಾ ಸಾರ್ವಜನಿಕರು ಯಾರು ಎಂಬುದು ಒಂದು ಸಹ ತಿಳಿತಾ ಇಲ್ಲ. ಏಕೆಂದ್ರೆ ಅಲ್ಲಿ ಯಾವುದೇ ಒಂಥರದ ಸಿಬ್ಬಂದಿ ಇರಲಿ, ಯಾರಿಗೂ ಸಹ ಡ್ರೆಸ್ ಕೋಡ್ ಇಲ್ಲ, ಹಾಗೆ ಕೊರಳಲ್ಲಿ ID ಕಾರ್ಡ್ ಇಲ್ಲ. ಹಾಗೆ ಶೌಚಾಲಯದ ಬಗ್ಗೆ ನಾವು ನಿಮಗೆ ಸುದ್ದಿ ಮಾಡಿ ತೋರಿಸಿದ್ದೀವಿ. ಇನ್ನೂ ಅಲ್ಲಿ ಯಾವುದೇ ತರಹದ ಒಂದು ಬದಲಾವಣೆ ಬಂದಿಲ್ಲ. ಅವರು ತನ್ನದೇ ಒಂದು ಕರ್ತವ್ಯ ಸಮಯದಲ್ಲಿ ಖಾಸಗಿ ಕ್ಲಿನಿಕ್ ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಿಜಕ್ಕೂ ಇದು ಕಾನೂನಲ್ಲಿ ಇದೆಯಾ? ಒಂದು ವೇಳೆ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಅವರ ತನ್ನ ಒಂದು ಕರ್ತವ್ಯ ಸಮಯ ಮುಗಿದ ನಂತರ ಮಾಡಬೇಕಂತದೆ. ಮೊನ್ನೆ ನಮ್ಮ ಆರೋಗ್ಯ ಸಚಿವರು ಸಹ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಏಕೆ ಇವರು ಈ ತರ ಮಾಡ್ತಾ ಇದ್ದಾರೆ? ಏನು ಸರ್ಕಾರ ಇವರಿಗೆ ಸಂಬಳ ಕೊಡ್ತಾ ಇಲ್ಲ? ನಿಜಕ್ಕೂ ಇಂಥ ಅಧಿಕಾರಿಗಳಿಗೆ ನಾಚಿಕೆ ಆಗಬೇಕು. ಏಕೆ ಈ ಮಾತನ್ನು ಹೇಳ್ತಾ ಇದ್ದಾರೆ? ನಮ್ಮ ಬೀದರ್ ಜಿಲ್ಲೆಯಲ್ಲಿ ಮೊನ್ನೆ ನಾವು ಔರಾದ್ ತಾಲೂಕಿನ ಒಂದು ಸುದ್ದಿ ಮಾಡಿದ್ದೀವಿ. ನಿಜಕ್ಕೂ ಅಲ್ಲಿನ ಅಡ್ಮಿನಿಸ್ಟ್ರೇಟಿವ್ ಯಾವ ತರ ಇದೆ, ಅಲ್ಲಿನ ಸಿಬ್ಬಂದಿಗಳು ಯಾವ ತರ ಇದ್ದಾರೆ, ಅಲ್ಲಿನ ಕ್ಲೀನೆಸ್ ಬಗ್ಗೆ ನೋಡಿದ್ರೆ ಅದ್ರ ಎದುರುಗಡೆ ಮನ್ನೇಕಳಿ ಸಮುದಾಯ ಆರೋಗ್ಯ ಕೇಂದ್ರ 0 ಅಂತ ಅನಿಸುತ್ತೆ. ಏಕೆ ಇದಕ್ಕೆ ಕುಮ್ಮಕ್ಕು ಏನು DH ಅವರೇ ಕೊಡ್ತಾ ಇದ್ದಾರಾ? ಅಲ್ಲಿ ಯಾವುದೇ ಸಿಬ್ಬಂದಿ ಯಾರು ಇರ್ತಾರೆ ಸಮಯಕ್ಕೆ? ಅಲ್ಲಿ ಯಾರು ಸಹ ಅಲ್ಲಿ ಸಮಯಕ್ಕೆ ತಕ್ಕಂತೆ ಯಾರು ಸಹ ವೈದ್ಯರು ಅಂತ ಒಂದು ಆಸ್ಪತ್ರೆಯಲ್ಲಿ ಇರೋದಿಲ್ಲ. ಯಾವುದೇ ಸಿಬ್ಬಂದಿ, ನಾವು ಮೊನ್ನೆ ಹೋಗಿದಾಗ ಸುಮಾರು 2:30 ಆದ್ರೂ ಸಹ ಯಾರು ವೈದ್ಯರು ಸಹ ಆ ಆಸ್ಪತ್ರೆಯಲ್ಲಿ ಕಾಣಿರಲಿಲ್ಲ. ಏಕೆ? ನಿರ್ಲಕ್ಷ್ಯಕ್ಕೆ. ಇಂಥವ್ರಿಗಾದ್ರೆ ಸರ್ಕಾರ ಯಾಕೆ ಸಂಬಳ ಕೊಡ್ತಾ ಇದೆ ಗೊತ್ತಿಲ್ಲ. ಅವರಿಗೆ ನಾವು ಕೇಳಿದಾಗ ಅವ್ರು ಏನ್ ಹೇಳಿದಾರೆ ಎಂಬುದನ್ನು ನಾವು ನಿಮ್ಗೆ ತೋರಿಸ್ಕೊಂಡು ಬರ್ತೀವಿ. ನೋಡ್ಕೊಂಡು ಬರೋಣ ಬನ್ನಿ. ಈಗ ನೈಟ್ದಾಗ ಒಬ್ರು ಇರ್ತಾರೆ ಸರ್, ಇಬ್ಬರು ಇರ್ತಾರೆ. ಡೇದಾಗ 3 ಇರ್ತಾರೆ. ಈಗ ನಾ ಪ್ರೆಸೆಂಟ್ ಅಲ್ಲಿ ಹೋಗಿ ಹೊಂಟಿದೆ. ಇನ್ನೂ ಅದು ವಾಶ್ರೂಮ್ ಯಾರೋ ಕ್ಲೀನ್ ಮಾಡ್ಯಾರ ಅಂತ ಹೇಳಿದ್ರು. ಕ್ಲೀನ್ ಮಾಡಿದ್ರೆ ಚಂದ ಐತಪ್ಪ, ಸುದ್ದಿ ಮಾಡ್ರಿ ಅಂತ ಹೋಗಿದೆ. ಮತ್ತೆ ಬಿ ಹೆಂಗಿದ್ದೀನಿ ಹಂಗೆ ಅದ. ವೆಸ್ಟರ್ನ್ ಟಾಯ್ಲೆಟ್ ಸಿಂಗ್ ಮಾಡ್ಯಾರ. ಹುಡ್ಡಿ ಇರ್ತಾವಲ್ಲ, ಹುಡ್ಡಿ ತೊಗೊಂಡು ಸಿಂಗ್ ಕುಡ್ಸೋದು ಮೇಲೆ ನೀವು ನೀರು ಹಾಕಿದ್ರೆ ಪೂರ ನೀರು ಹಾಕ್ಬಿಡ್ತು. ಅವೆಲ್ಲ ನಮ್ಮ ಇಂಜಿನಿಯರ್ ಇನ್ನೂ ಚಾರ್ಜ್ ತೊಗೊಂಡು ಇಲ್ಲ ಸರ್. ಪೈಲೆ ಭೀ ಅವರು ಯಾರೋ ಒಬ್ರು ಗೋಡೆ ಸರ್ ಇದ್ದಿರಲ್ಲ, ಗೋಡೆ ಸರ್ ಇರ್ಲಾಕಿ ಭೀ ಬಹುಶಃ ಒಂದ್ಸಲ ಮಿನಿ ಐತಲ್ಲ ಸರ್, ಆಗ ಭೀ ಬಂದು ನೋಡಿದ್ದೇವೆ ನಾವು ಸರ್. ಅವಾಗ ನೀವು ಇದ್ದಿದ್ರಲ್ಲ, ಆಗ ಬಂದು ನೋಡಿದ್ವಿ. ಇಲ್ಲ ಸರ್, ಆಗ ವಾಶ್ರೂಮ್ನಾಗ ಕರೆಕ್ಟ್ ಇತ್ತು. ಮತ್ತು ಈಗ ನಾವು ತಿಂಗಳಿಗೆ 3-4 ಬಂದು ಹೋದ. ನಾನು ಈಗ ಮಾಡಿ ಈ 100 ಸುದ್ದಿ ಮಾಡೋದು ನೀವು ಅದು ಎಲ್ಲಿ ಆಗೋದಿಲ್ಲ. ನನಗೆ ಊಟ ಟೈಮಿಂಗ್ ಏನದ ಸರ್ ಅಲ್ಲಿ ಹಾಸ್ಪಿಟಲ್ದಾಗ? ಊಟ ಟೈಮಿಂಗ್ ಇಲ್ಲ. ಎಲ್ಲಿ ಊಟ ಮಾಡ್ತೀರಿ? ನಮ್ಮ ಡಾಕ್ಟರ್ಸ್ಗಳು ಈಗ ಡಾಕ್ಟರ್ಸ್ಗಳು ಡ್ಯೂಟಿ ಟೈಮಿಂಗ್ ಹೆಂಗೆ, ಊಟದ ಹೆಂಗೆ ಲಂಚ್ ಟೈಮ್ ಇಲ್ಲ ಸರ್. ಹೆಂಗೆ ಭೀ ಈಗ ನೀವು ಒಂದು ಗಂಟೆಯಿಂದ 2 ಗಂಟೆ ತನಕ ಊಟ ಟೈಮಿಂಗ್ ಇದ್ದಿರ್ಬೇಕು. 1 ಗಂಟೆಯಿಂದ 2 ಗಂಟೆ ತನಕ ಅದಲ್ಲ ಸರ್. ಹಾಂ, ಕೆಲವೊಂದ್ಸಲ ಒಬ್ಬರಿಗೆ ಲೇಟ್ ಆಗ್ತದೆ, ಕ್ಲಿಯರ್ ಆಗ್ತದೆ. ಜೀರೋ ಥರ ಅಲ್ಲಿ ಇದ್ದೀವಿ ನಾವು. ಜೀರೋ ಮುಗಿಸ್ಕೊಂಡು ಬರ್ತೀವಿ, ಅಡಿಗೆ ಥರ ಕೊಡ್ತೀವಿ, ಮತ್ತೆ ಹೋಗ್ತೀವಿ. ಈಗ ಮೊನ್ನೆ ಬಂದಿನಾಗ 1:45ಕ್ಕೆ ಹೋಗಿ ಡಾಕ್ಟರ್ಗಳು ಹೇಳ್ತೀನಿ. ಇವತ್ತು ಎಷ್ಟು ಮಂದಿ ಬಂದಾರ ಸರ್ ನಮ್ಮ ಡಾಕ್ಟ್ರು? ವಿವೇಕ್, ಭಗವಾನ್ ಸರ್, ಇವರ ಆಯುಷ್ದವ್ರು ಇವ್ರು ಇರ್ತಾರೆ. ನಾನು ನೋಡಿದ್ದೇವೆ. ಇಲ್ಲಿ ಇವರು ಖಾಲಿ ಡೇ ಇರ್ತದೆ. ಅದೇ ಡೇ ಲಂಚ್ ಟೈಮ್ ಎಷ್ಟು ಗಂಟೆ ಅದ ಸರ್? ಈಗ ನೀವು ಅಂದ್ರೆ ಮೇಲಧಿಕಾರಿ, ಈಗ ಎಷ್ಟು ಗಂಟೆ ಅದ ಸರ್ ಲಂಚ್ ಟೈಮ್? ಒಂದು ತಾಸು ಲಂಚ್ ಟೈಮ್. ಮತ್ತು ಈಗ 2 ಅದರಲ್ಲಿ ಯಾರು ಇರಲ್ಲ ಸರ್, ಹೆಂಗೆ ಮಾಡ್ತೀವಿ? ಪೇಷಂಟ್ ಅಲ್ಲಿ ಪೇಷಂಟ್ ಅಟೆಂಡ್ರು ವೈಡನ್ನ ಒಂದು ತಿಂಗಳಿಗೆ ನೋಡ್ತೀನಿ ಸರ್. ನಾ ಡೈಲಿ ಇಲ್ಲಿ ತಾಳ್ಮಡಿಗೆ ವಿಚಾರ ಬೇರೆ ಕೆಲಸ ನಡೆದ ಕಂಪಲ್ಸರಿ ವಿಸಿಟ್ ಮಾಡ್ತೀನಿ ನಾನು ಡೈಲಿ. ಮಿನಿಮಮ್ ಎಷ್ಟಕ್ಕೆ ಅಂದ್ರೆ 12:30 1 4 ಕಂಪಲ್ಸರಿ ಮೀಟ್ ಮಾಡ್ತೀನಿ ನಾನು ಇಲ್ಲಿ. ಈಗ ಭೀ ಎಲ್ಲಿಗೆ ಹೋಗಿ ಹೊಂಟಿದೆ, ಮತ್ತೆ ಒಳಗೆ ಹೋಗಿದೆ. ಹಣಸು ಮೇಲೆ ಕ್ಲೀನ್ ಆಗಿ ಅಂದ್ರೆ ಒಳಗೆ ಹೋಗಿದೆ ಸರ್. ನಾನು ಅಲ್ಲಿ ಆ್ಯಸ್ ಇಟ್ ಇಸ್ ಹಂಗೆ ಅದು. ಇದು ನಿಂದೇನಾ ಸರ್ ಕ್ಲಿನಿಕ್? ಹೆಂಗೆ ಯಾವುದು ಇದು? ಇದಾ? ಹಾಂ, ಶ್ರೀಕಾಂತ್ ಸರ್ ನಾವು ಯಾರೋ ಪೀಡಿಯಾಟ್ರಿ ಬಂದು ನೋಡ್ತೀವಿ. 1 ತಾಸು ಕೊಡ್ತೀವಿ. ಮಧ್ಯಾಹ್ನ ಯಾವಾಗ ಗೊತ್ತಿದ್ದವ್ರು ಇದ್ರು ಬಂದು ನೋಡೋದು, ಇಲ್ಲಾಂದ್ರೆ ಅಲ್ಲೇ ಬರೋದು. ನಮ್ದು ಹೊಸಗಿ ಕ್ಲಿನಿಕ್ ನೋಡ್ಕೋಬೇಕೇನೋ? ಎಸ್, ಹಿಂಗೆ ಇದ್ದೇ ಇರ್ತದೆ ಅದು ನಮ್ಗೆ. ಹಿಂಗೆ ಅಂದ್ರೆ ಸರ್ಕಾರ ಪಗಾರ ಕೊಡ್ಲತ್ತಿಲ್ಲ ಸರ್. ರೀ ನಾಗಪ್ಪ ಸರಿಗೆ ಪಗಾರ ಕೊಡ್ಲತ್ತಿಲ್ಲ. ಹಾಂ, ನಾವು ಏನಿದೆ ಅದು ನಾವು
ಬೇಜಪ್ತಲ್ಲ ಅದು 4:30 ಬಂದು 100% ಪ್ರಾಕ್ಟೀಸ್ ಮಾಡ್ತೀವಿ ಮತ್ತು ಲಂಚ್ ಟೈಮ್ನಾಗ ಊಟ ಇಲ್ಲ ಮಾಡಿ ಇಲ್ಲ ನೀವು ಈಗ ನಿಮ್ಮ ಡ್ಯೂಟಿ ಮುಗಿದ್ಮೇಲೆ ನೀವು ಮಾಡ್ಬೋದಲ್ಲ ಸರ್ Yes. ಹಾಂ ಡ್ಯೂಟಿ ಮುಗಿದ್ಮೇಲೆ ಮಾಡ್ಬೋದು ಹೌದು. ಈ ಡ್ಯೂಟಿ ಈಗ ನೀವು ಮುಗ್ದಿಲ್ಲ ಮಾಡತ್ತಿರಲ್ಲ ಲಂಚ್ ಟೈಮ್ ಬಂದು ಮಾಡ್ತೀವಿ ಮತ್ತೆ ಲಂಚ್ ಹೆಂಗೆ ಮಾಡ್ತೀರಿ ಹಾಂ ಹಿಂಗೆ ಅಂದ್ರೆ ಊಟ ಮಾಡಲ್ರಿ ನೀವು ಊಟ ಮಾಡಲ್ಲ ನಾವು ಯಾಕೆ ಊಟ ಮತ್ತು ನೀವು ಅಟೆಂಡ್ರಿಗೆ ಏನು ಹೇಳ್ತೀರಿ ಮತ್ತು ಊಟ ಮಾಡಬಾರಂತ ಅಂದ್ರೆ ನಿಮ್ಮಲ್ಲಿ ಒಟ್ಟು ಇದನ್ನೇ ಇಲ್ಲ ಪೂರ ಬ್ಲಾಕ್ ಅದೇನ್ರಿ ಹಿಂಗೆ ಇಲ್ಲ ಅದಕ್ಕೆ ನಮ್ದು ಯಾವಾಗ ಟೈಮಿಂಗ್ ಇದೆ ಅವಾಗಲ್ಲಿ ಪೇಷಂಟ್ ನೋಡಕ್ಕೆ ಅಲ್ಲಿ ನೋಡಕ್ಕಿಲ್ಲ ಈಗ ಮುಂದಿನ 100 ಪೇಷಂಟ್ ಪೀಡಿಯಾಟ್ರಿಗೆ ಯಾರು ನೋಡ್ತಾರಲ್ಲ ಮತ್ತೆ ಎಷ್ಟು ಬಂದ ಸರ್ ಇವತ್ತು ಮಕ್ಕಳು ಪೇಷಂಟ್ ಅಲ್ಲಿ ಎಲ್ಲಿ ಅಲ್ಲಿ ನಂಬಲ್ಲಿ ಹಾಸ್ಪಿಟಲ್ ಇಲ್ಲಿ ನಾನು ನೋಡಿದ್ರೆ 15-20 ಬಂದಿರ್ತಾರೆ ಅದ್ರಲ್ಲಿ ಪೇಷಂಟ್ ಬೇಕಾದ್ರೆ ತೋರ್ಸೋದು ಸರ್ ತೋರ್ಸಿ ಎಷ್ಟು ಬರ್ತಾವೆ ಸರ್ ದಿನ ಒ ಪಿ ಡಿಯಲ್ಲಿ ಬರುತ್ತೆ ಅವಿ ಪೂರ 10